ಹಾಯ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಇವತ್ತು 1 kg ವೆನಿಲಾ ಕೇಕ್ ಮಾಡುವ. 1 kg ಅಲ್ಲ, 2 kg ಮಾಡೋದು. ಇವಾಗ ನಾನು ಮೊದಲು 1 kgದ್ದು ನಾನು ಹೇಳ್ತೇನೆ ಹೇಗೆ ಮಾಡೋದಂತ ಹೇಳಿ. ಮೊದಲು ನಾವು 1 ಕಪ್ ಮೈದಾ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 2ನೇ 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 4ನೇ 1 ಸ್ಪೂನು ಉಪ್ಪು ಅಷ್ಟನ್ನು ಗಾಳಿಸಿಯಲ್ಲಿ ಒಂದು ಕಡೆಯಲ್ಲಿ ಇಡಿ. ಇನ್ನೊಂದು ಕಡೆಯಲ್ಲಿ 4 ಮೊಟ್ಟೆ, 2 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಅಷ್ಟನ್ನು ನಾವು ಬೀಟ್ ಮಾಡಬೇಕು. ಅದಷ್ಟು ಬೀಟಾಗಿ ಒಳ್ಳೆ ಫ್ಲಫಿ ಆದ ಮೇಲೆ ಉಂಟಲ್ಲ, ಅದಕ್ಕೆ 1 ಕಪ್ ಶುಗರ್ ಹಾಕಬೇಕು, ಹುಡಿ ಮಾಡಿದ್ದು. ಅದನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದ ಮೇಲೆ 4ನೇ 1 ಕಪ್ಪು ಎಣ್ಣೆ ಹಾಕಬೇಕು. ಎಣ್ಣೆ ಸನ್ಫ್ಲವರ್ ಎಣ್ಣೆ ಹಾಕಬೇಕು, ಬೇರೆ ಎಣ್ಣೆ ಆಗೋದಿಲ್ಲ. ಅಷ್ಟನ್ನು ಅದಕ್ಕೆ ಹಾಕಿ ಬೀಟರಲ್ಲಿ ಬೀಟ್ ಮಾಡಿದರೆ ಆಯಿತು. ಒಳ್ಳೆ ಬೀಟ್ ಮಾಡಲಿಕ್ಕಿಲ್ಲ ಆಯಿತಾ, 3 ಸಲ ತಿರುಗಿಸಿದರೆ ಆಯಿತು. ಮತ್ತೆ ಉಂಟಲ್ಲ, ಮತ್ತು ಹಾಗೆ ಬಟರ್ ಪೇಪರ್ನ ಹಾಗೆ ಕಟ್ ಮಾಡಿ ಹಾಗೆ ಇಟ್ಟರೆ ಆಯಿತು. ಕಟ್ ಮಾಡಿದ ನಾನು ಮೊನ್ನೆ ಕೂಡ ನಿಮಗೆ ತೋರಿಸಿದ್ದೇನೆ, ಸುಲಭ ಆಗ್ತದೆ. ಮತ್ತು ಬಟರ್ ಪೇಪರ್ ಉಂಟಲ್ಲ, ಹಾಗೆ ಇಡುವ ಮೊದಲು ಉಂಟಲ್ಲ, ಅದರ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಕೈಯಲ್ಲೆಲ್ಲ ಆಚೆ ಈಚೆಲ್ಲ ಮಾಡಿದರೆ ಆಯಿತು. ಅದರ ಮೇಲೆ ನಮ್ಮ ಬೇಕಿಂಗ್ ಪೇಪರ್ ಇಟ್ಟರೆ ಆಯಿತು. ಇದನ್ನೆಲ್ಲ ಇಡುವ ಮೊದಲು ಉಂಟಲ್ಲ, ಅಲ್ಲಿ ಗ್ಯಾಸಲ್ಲಿ ಉಂಟಲ್ಲ ಒಂದು ಪಾತ್ರೆ ಇಡಬೇಕು. ಅದು 10 ನಿಮಿಷ ಗ್ಯಾಸಲ್ಲಿ ಇಡಬೇಕು. ಇಟ್ಟ ಮೇಲೆ ನಮ್ಮ ಕೇಕನ್ನು ಬೇಯಿಸಲಿಕ್ಕೆ ಇಡುವುದು. ಒಟ್ಟಿಗೆ ಬೇಯಲಿಕ್ಕೆ ಇಲ್ಲ. ಅಲ್ಲಿ ನನ್ನ ಗ್ಯಾಸಲ್ಲಿ ಒಂದು ಪಾತ್ರೆ ಉಂಟು, ಬಿಸಿ ಆಗ್ತಾ ಉಂಟು. ಮತ್ತು ಈ ಮೈದಾವನ್ನು ಈ ಮೊಟ್ಟೆಗೆ ಹಾಕಿ ಹೀಗೆ ಸ್ಪೂನಲ್ಲೆಲ್ಲ ಹೀಗೆ ಮಾಡಿದರೆ ಆಯಿತು. 8 ಇಂಚಿದು ಟಿನ್ನಲ್ಲಿ ಹಾಕಿ ಕೇಕನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಕೇಕ್ ಅದು ಸರಿ ಬೇಯಲಿಲ್ಲ, ಇನ್ನೊಮ್ಮೆ ನೋಡುವ. ಕೇಕ್ ಬೆಂದಿದೆ. ನಾನು 2 ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಒಂದನ್ನು 1 kg, ಮತ್ತೊಂದರಲ್ಲಿ ಮತ್ತೊಂದು kg, ಹಾಗೆ 2 kg ಬೇರೆ ಬೇರೆ ಪಾತ್ರೆಯಲ್ಲಿ ಇಟ್ಟದ್ದು. ಹಾಗೆ 2 ಕೇಕ್ ನಂದು ಬೆಂದಿದೆ. ನೋಡಿ ನನ್ನ ಕೇಕ್ ಹೇಗೆ ಆಗಿದೆ ಅಂತ. ಬಟರ್ ಪೇಪರ್ ಇದಕ್ಕೆ ಹೀಗೆ ಇಟ್ಟದ್ದು, ಮತ್ತೊಂದಕ್ಕೆ ನಾನು ಅಡಿಗೆ ಮಾತ್ರ ಇಟ್ಟದ್ದು. ಹೀಗೆ ಆಗುವ ನೋಡುವ ಅಂತ. ಇದರಲ್ಲಿ 2 kg ಉಂಟು. ಇದನ್ನು ಹೇಗೆ ನಾನು ವಿಪ್ಪಿಂಗ್ ಕ್ರೀಮ್ ಹಾಕಿ ಹೇಗೆ ನಾನು ಇದನ್ನು ಸೆಟ್ ಮಾಡಿ ಕೊಡ್ತೇನೆ, ಅದನ್ನೆಲ್ಲೊಮ್ಮೆ ನೋಡಿ ಆಯಿತಾ. ನಿಮಗೂ ಕೂಡ ಹಾಗೆ ಮಾಡ್ಬೋದಲ್ವ. ಇದನ್ನು 4 ಲೇಯರ್ ಕೂಡ ಮಾಡ್ಬೋದು. ನಾನು 4 ಕೂಡ ಮಾಡ್ತೇನೆ. ನಾನು ಕೂಡ ಇದನ್ನು ಮಾಡಿದ್ದು 3 ಲೇಯರ್. ಸ್ವಲ್ಪ ತೆಳುವಾಗಿ ಅದನ್ನು 4 ಲೇಯರ್ ಮಾಡ್ಬೋದು. ಮತ್ತು ಒಂದು ಕಡೆಯಲ್ಲಿ ನಾವು ಸಕ್ಕರೆ ನೀರು ಇಡುವ. ನಾನು ನೀರು ರೆಡಿ ಮಾಡಿದ್ದೇನೆ. ಅದನ್ನು ನೀರು ಬಿಸಿ ಆಗುವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ, ಅದು ಮಾತ್ರ ಸ್ವಲ್ಪ ತಣ್ಣಗೆ ಆಗಬೇಕು. ಅದನ್ನು ನಾನಲ್ಲಿ ಒಂದು ಕಡೆಯಲ್ಲಿ ಇಟ್ಟಿದ್ದೇನೆ. 2 ಕೇಕನ್ನು 6 ಪೀಸ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ. ಮತ್ತೊಂದು ಕಡೆಯಲ್ಲಿ ಅದೊಂದು ಕಡೆಯಲ್ಲಿ ಉಂಟು. ಇದನ್ನು ನಾನು ವಿಪ್ಪಿಂಗ್ ಕ್ರೀಮ್ 2 ಕಪ್ ಹಾಕಿದ್ದೇನೆ. ವಿಪ್ಪಿಂಗ್ ಕ್ರೀಮ್ 2 ಕಪ್ ಹಾಕಿ ಇದನ್ನು ಬೀಟರಲ್ಲಿ ಬೀಟ್ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಫ್ಲಪ್ಪಿ ಆಗಬೇಕಾಯ್ತಾ, ಇಲ್ಲದರೆ ವಿಪ್ಪಿಂಗ್ ಕ್ರೀಮು ನಮ್ಮ ಕೇಕಿನ ಮೇಲೆ ನಿಲ್ಲುವುದಿಲ್ಲ. ನಾನು 1ನೇ ಲೇಯರ್ ನೋಡಿ ಹೇಗೆ ಇಡ್ತೇನೆ ಅಂತ. ಇದು ಕೇಕಿನ ಮೇಲಿನ ಲೇಯರನ್ನು ಅಡಿಗೆ ಇಡೋದು. ನಮ್ಮ ಬೇಸಲ್ಲಿ ಇಡುವಾಗ ಬೇಸಿನ ಅಡಿಗೆ ಬರೋದು ಮೇಲಿನ ಲೇಯರ್. ನಾನು ಹೇಗೆ ಮಾಡ್ತೇನೆ ಹಾಗೆ ನಿಮಗೆ ಹೇಳಿಕೊಡೋದು. ನನಗೆ ಹೇಗೆ ಹೇಳಿಕೊಟ್ಟಿದ್ದಾರೆ ಹಾಗೆ ನಿಮಗೆ ನಾನು ಹೇಳಿಕೊಡೋದು. ಅಷ್ಟೇ ನನಗೆ ಗೊತ್ತು, ಜಾಸ್ತಿ ನನಗೆ ಗೊತ್ತಿಲ್ಲ. ಮತ್ತು ನನ್ನ ಕೇಕಿದು ಅಡಿಯೆಲ್ಲ ಕಪ್ಪಾಗಿದೆ ಅಲ್ವಾ, ಅದನ್ನೆಲ್ಲ ಕೊಯ್ಬೇಕಂತ ಇಲ್ಲ. ಬೇಕರಿಯಲ್ಲೆಲ್ಲ ಮಾಡುವಾಗಲಾಗೆಲ್ಲ ಕೊಯ್ದು ಕೊಡ್ತಾರೆ. ಮತ್ತು ಮನೆಯಲ್ಲೇ ಮಾಡಿದೆಲ್ಲ ಕೇಕನ್ನು ಹೀಗೆ ಮಾಡಿ ಕೊಡೋದಾಯ್ತಾ. ನನಗೆ 2 kgದು ಆರ್ಡ್ರ್ ಬಂದಿತ್ತು, ವೆನಿಲಾ ಕೇಕ್ ಮಾಡಿ ಅಂತೇಳಿ. ಹಾಗೆ ನಾನು ಮಾಡಿದ್ದು. ನೋಡಿ, 1 kgಯಲ್ಲಿ ಇಟ್ಟೆ. ಇನ್ನೊಂದು kg ಸಕ್ಕರೆ ನೀರು ಹಾಕಿ, ಅದ ಮೇಲೆ ವಿಪ್ಪಿಂಗ್ ಕ್ರೀಮು, ಅದ ಮೇಲೆ 1 ಲೇಯರ್ ಕೇಕ್. ಅದನ್ನು ಮಾತ್ರ ಇಡುವಾಗ ಉಂಟಲ್ಲ, ಒಳ್ಳೆ ಸಟ್ ಮಾಡಿ ಇಡಬೇಕು. ಆಚೆ ಈಚೆ ಆಗಬಾರ್ದು. 1 ಲೇಯರ್ ಆಚೆ 1 ಲೇಯರ್ ಈಚೆ ಆದರೆ ಕಷ್ಟ ಆಗ್ತದೆ. ಒಂದೇ ಥರ ಆಗಿ ಸರಿಯಾಗಿ ಬರಬೇಕು. ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಎಲ್ಲ ಮಾಡಿ ಆಯಿತಾ. ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಅದೊಂದು ಅರ್ಧ ಗಂಟೆ ಆದರೆ ಫ್ರಿಜ್ಜಲ್ಲಿ ಇಡಬೇಕು. ಇದು ನನಗೆ ಅವರು ಕಸ್ಟಮರ್ ಹೇಳಿದರು, ಕೇಕಿನ ಮೇಲೆ ನನಗೆ ಒಂದು ಹೆಸರು ಬರೆಯಬೇಕಂತ. ಅದಕ್ಕೆ ನಾನು ಚಾಕ್ಲೇಟ್ ಇಟ್ಟಿದ್ದೆ. ಚಾಕ್ಲೇಟನ್ನು ನಾವು ಸ್ವಲ್ಪ ನೀರಿಟ್ಟು, ಆ ನೀರಿನ ಮೇಲೆ
ಇಂಥ ಪಾತ್ರೆ ಇಟ್ಟು ಆ ಚಾಕ್ಲೇಟ್ ಮೆಲ್ಟ್ ಆಗಬೇಕು. ಚಾಕ್ಲೇಟ್ ಮೆಲ್ಟ್ ಆದ ಮೇಲೆ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಹಾಗೆ ಮಾಡಿದರೆ ಆಯ್ತಾಯ್ತಾ. ಸ್ವಲ್ಪ ಸ್ವಲ್ಪ ಚಾಕ್ಲೇಟನ್ನು ತೆಗೆದು, ಚಾಕ್ಲೇಟ್ ಡಾರ್ಕ್ ಕಾಂಪೌಂಡು ಚಾಕ್ಲೇಟ್ ಅಂತ ಕೇಳಿದರೆ ಕೊಡ್ತಾರೆ ಶಾಪಲ್ಲಿ. ಕಪ್ಪಿದ್ದು ಬಿಳಿದ್ದು ಹಾಗೆಲ್ಲ ಸಿಗ್ತದೆ. ಇದು ನಾನು ಕಪ್ಪು ತೆಗ್ದದ್ದು ಚಾಕ್ಲೇಟ್. ಬಿಳಿದು ಕೂಡ ಆಗ್ತದೆ, ನನ್ನಲ್ಲಿ ಇರಲಿಲ್ಲ ಕಪ್ಪೆ ಇದ್ದದ್ದು. ಇದು ಈಗ ಹೆಸರು ಬರೆಯೋದು. ಹೆಸರು ನಮಗೆ ಫಾಂಡೆಂಟಲ್ಲಿ ಬರೆಯಬಹುದು, ಇದರಲ್ಲಿ ಬರೆಯಬಹುದು. ಮತ್ತು ಪೈಪಿಂಗ್ ಬ್ಯಾಗಿಗೆಲ್ಲ ಹಾಕಿ, ಪೈಪಿಂಗ್ ಬ್ಯಾಗಲ್ಲಿ ಕೂಡ ಬರೀಲಿಕ್ಕೆ ಆಗ್ತದೆ. ಅದಕ್ಕೆ ವಿಪ್ಪಿಂಗ್ ಕ್ರೀಮೆಲ್ಲ ಹಾಕಿ ನನಗೆ ಇದು ಈಸಿ ಆಗ್ತದೆ. ಇದನ್ನು ಉಂಟಲ್ಲ, ಒಂದು 5 ನಿಮಿಷವೋ ಅಲ್ಲದ್ರೆ 1 ನಿಮಿಷ ಆದರೂ ಫೀಝರಲ್ಲಿ ಇಡಬೇಕು. ಫೀಝರಲ್ಲಿ ಇಟ್ಟು ನಾನು ತೆಗ್ದದ್ದು ನೋಡಿ ಹೇಗೆ ನಾನು ಸ್ಪೆಲ್ಲಿಂಗನ್ನು ತೆಗ್ತಾ ಇದ್ದೇನೆ ಅಂತ. ಅದು ಮಾತ್ರ ಸರಿಯಾಗುವುದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಅದು ತುಂಡಾಗ್ತದೆ ತೆಗೆಯುವಾಗ. ಅದೆಷ್ಟು ಸಲ ತೆಗೆದು ತುಂಡಾಗ್ತದೆ ನೋಡಿ. ನನ್ನ ಆ ಸ್ಪೆಲ್ಲಿಂಗ್ ಹೋಯಿತು. ಅದು ನಾನು ಪುನಃ ಮಾಡಬೇಕು. ಹಾಗೆ ಎಷ್ಟು ಸಲ ನಾನದು ಹಾಳಾಗಿ ಹೋಗಿದೆ. ನಾನು ತುಂಬ ಸಲ ಮಾಡಿ ಮತ್ತು ನಾನು ಇವಾಗ ಸರಿ ಆಗ್ತದೆ ಸ್ವಲ್ಪ ಸ್ವಲ್ಪ. ಆದರೂ ಸ್ಪೆಲ್ಲಿಂಗ್ ಕಟ್ಟಾಗ್ತದೆ. ಕಟ್ಟಾಗಬಾರ್ದಲ್ಲ, ಸರಿ ಬರಬೇಕಲ್ವಾ. ಆದರೂ ನಾನು ಹೆಸರು ಬರೆದಿದ್ದೇನೆ, ಸರಿಯಾಗಿದೆ ನಂದು ಅಲ್ಲಿಂದ ಅಲ್ಲಿಗೆ. ಕಷ್ಟ ಬರೋದು ಯಾವುದಾಗೋದಿಲ್ಲ, ಕಷ್ಟ ಬರಬೇಕಲ್ವ. ಕಷ್ಟ ಬಂದರೆ ಎಲ್ಲ ಆಗ್ತದೆ. ನೀವು ಕೂಡ ಪ್ರಯತ್ನ ಮಾಡಿ, ಹೀಗೆ ಮಾಡಿ ಮತ್ತೆ ಬರ್ತದೆ. ನನಗೆ ಕೂಡ ಫಸ್ಟ್ ಬರ್ತಾ ಇರಲಿಲ್ಲ, ಇವಾಗ ನನಗೆ ಬರ್ತದೆ ಹೇಗೆ ಚಾಕ್ಲೇಟಲ್ಲಿಗೆಲ್ಲ ಮಾಡೋದಲ್ಲ. ನಂದು ನೋಡಿ ಹೇಗೆಲ್ಲ ಸ್ಪೆಲ್ಲಿಂಗ್ ನಾನು ತೆಗ್ತೇನೆ ಅಂತೇಳಿ. ಒಂದು 5 ನಿಮಿಷ ಫೀಝರಲ್ಲಿ ಇಡಲೇಬೇಕು, ಇಡದಿದ್ದರೆ ಅದು ಆಗೋದಿಲ್ಲ ಆಯಿತಾ. ಒಳ್ಳೆ ಸ್ಪೆಲ್ಲಿಂಗ್ ಬರಲಿಲ್ವ, ಜಾಗ್ರತೆಯಿಂದ ತೆಗಬೇಕು, ಇಲ್ಲದ್ರೆ ಆಗೋದಿಲ್ಲ, ಕಟ್ಟಾಗ್ತದೆ. ಮತ್ತು ನಮ್ಮದು ವಿಪ್ಪಿಂಗ್ ಕ್ರೀಮ್ ನಾವು ರೆಡಿ ಮಾಡುವ. ಅಲ್ಲಿ ಕೇಕ್ ಫ್ರಿಜ್ಜಲ್ಲಿ ನಾವು ಇಟ್ಟಿದ್ದೇವಲ್ವ, ಅದು ಕ್ರಮ್ ಕೋಟ್ ಮಾಡಿ ನಾವಲ್ಲಿ ಇಟ್ಟಿದ್ದೇವೆ. ಇನ್ನು ಅದಕ್ಕೆ ವಿಪ್ಪಿಂಗ್ ಕ್ರೀಮ್ ಹಾಕಬೇಕು. ಒಮ್ಮೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಇಟ್ಟು, ನಾವು ಯಾವತ್ತು ಕೇಕ್ ಮಾಡುವಾಗ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಇಟ್ಟು ಫ್ರಿಜ್ಜಲ್ಲಿ ಇಡಬೇಕು. ಹೀಗೆ ಒಂದು ಅರ್ಧ ಗಂಟೆ 1 ಗಂಟೆ ಆದ ಮೇಲೆ ಪುನಃ ತಂದು ಪುನಃ ಹೀಗೆ ವಿಪ್ಪಿಂಗ್ ಕ್ರೀಮ್ ಹಾಕಬೇಕು. ಆವಾಗ ಅದು ಒಳ್ಳೆಯದಾಗ್ತದೆ. ನಾವು ಒಮ್ಮೆಲೆ ಎಲ್ಲ ಫಿನಿಶಿಂಗ್ ಮಾಡಿದರೆ ಉಂಟಲ್ಲ, ಅದು ನೈಸ್ ಮತ್ತು ಹೀಗೆಲ್ಲ ಮಾಡಲಿಕ್ಕೆ ಅದು ಆಗೋದೇ ಇಲ್ಲ, ಚೆಂದ ಆಗೋದಿಲ್ಲ. ಒಮ್ಮೆ ಸ್ವಲ್ಪ ಮಾಡಿ ಫ್ರಿಜ್ಜಲ್ಲಿಟ್ಟು ಪುನಃ ಹೀಗೆ ತಂದರೆ ಪುನಃ ಮಾಡಿದರೆ ಆಯಿತು. ಇಲ್ಲಿ 2 kg ಕೇಕ್ ಉಂಟು, ಅದಕ್ಕೋಸ್ಕರ ನಾನು ಅದರ ಒಳಗೆ ನಾನು ಸ್ಟಿಕ್ ಹಾಕಿದ್ದೇನೆ. ಇಲ್ಲಾದರೆ ಅದು ಆಚೆ ಈಚೆ ಆಗ್ತದಲ್ಲ ಕೇಕು, ಅದಕ್ಕೋಸ್ಕರ ಒಂದು ಸ್ಟಿಕ್ 2 ಸ್ಟಿಕ್ ನಾನು ಅದರ ಒಳಗೆ ಹಾಕಿದ್ದೇನೆ. ಮತ್ತು ಅದನ್ನು ನಾನು ಫ್ರಿಜ್ಜಲ್ಲಿ ಪುನಃ ಇಟ್ಟಿದ್ದೇನೆ. ಪುನಃ ಒಂದು 1 ಗಂಟೆ ಇಟ್ಟಿದ್ದೇನೆ. ಇಟ್ಟು ನಾನು ಇವಾಗ ಪುನಃ ನಾನು ತಂದದ್ದು. ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಉಳಿದಿತ್ತು. ವಿಪ್ಪಿಂಗ್ ಕ್ರೀಮಿಗೆ ಅದನ್ನು ನಾನು ಇವಾಗ 2 kg ಕೇಕಲ್ಲಿ ಮೇಲೆ ಒಂದು ಕಲರ್, ಕೆಳಗೆ ಒಂದು ಕಲರ್, 2 ಕಲರ್ ಮಾಡೋದು ನಾನು. ಕೆಳಗೆ ನಾನು ಬ್ಲೂ ಕಲರ್ ಮಾಡ್ತೇನೆ. ಈಗ ರೌಂಡ್ ಒಂದು ಹಾಗೆ ಒಂದು ಗೆರೆ ಎಲೆದು ಕೆಳಗೆ ಬ್ಲೂ ಕಲರ್ ಮಾಡಿದರೆ ಆಯಿತು. ಅದು ಮಾತ್ರ ನನಗೆ ತುಂಬ ಕಷ್ಟ ಆಗಿದೆ. ನಾನು ಫಸ್ಟ್ ಟೈಮ್ ಇಂಥ ಕೇಕ್ ಮಾಡೋದು. ಮತ್ತು 2 kgದು ಕೇಕ್ ಕೂಡ ಮಾಡೋದು ನಾನು ಫಸ್ಟ್ ಟೈಮ್. 1.5 kgದೆಲ್ಲ ಮಾಡಿದ್ದೇನೆ. ಮತ್ತು ಪಿಂಕ್ ಕಲರು ಮೇಲೆ ಹಾಕಿದರೆ ಆಯಿತು. ಆ ವೀಡಿಯೋಲ್ಲಿ ನಂದು ಕಟ್ ಹಾಕಿದೆ, ವೀಡಿಯೋಲ್ಲಿ ಹಾಕಲಿಕ್ಕೆ ಆಗಲಿಲ್ಲ. ಅದು ಪಿಂಕ್ ಕಲರ್ ಮೇಲೆ ಹಾಕೋದೆಲ್ಲ ಕಾಣಲಿಲ್ಲಲ್ಲ, ಅದು ನನ್ನ ವೀಡಿಯೋ ಎಲ್ಲ ಹೋಗಿದ್ದದು. ವೀಡಿಯೋಲ್ಲಿ ಇತ್ತು, ಅದೆಲ್ಲ ರೆಕಾರ್ಡ್ ಆಗಲಿಲ್ಲ. ನಾನು ಲಾಸ್ಟಿಗೆ ನೋಡಿ ನನ್ನ ಕೇಕ್ ಏನಾಗಿದೆ ಅಂತ. ಬಾಯ್.